ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿನಲ್ಲಿ ನಾನು ಕಂಡಂತೆ ಬಿಜಿಎಲ್ ಸ್ವಾಮಿ ಎನ್ನುವ ಪಾಠದಲ್ಲಿ ಬಿಜಿಎಲ್ ಸ್ವಾಮಿ ಯಾರು ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಎಸ್.ಎಲ್. ಭೈರಪ್ಪನವರ ಪರಿಚಯವನ್ನ ನಾನು ನಿಮ್ಗೆ ಮಾಡಿಕೊಟ್ಟಿದ್ದೇನೆ. ಹಾಗೆ ಸ್ವಾಮಿಯವರಿಗೂ ಹಾಗೆ ಭೈರಪ್ಪನವರಿಗೂ ಯಾವ ಸಂದರ್ಭದಲ್ಲಿ ಸ್ನೇಹ ಆಯಿತು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಮಾನಸ ಗಂಗೋತ್ರಿಗೆ ಬಂದಂತಹ ಸಂದರ್ಭದಲ್ಲಿ ಬಿಜಿಎಲ್ ಸ್ವಾಮಿಯವರು ಅತಿಥಿ ಗೃಹದಲ್ಲಿ ಉಳ್ಕೊಂಡಾಗ ಅವರು ಯಾವ ಯಾವ ಚಟುವಟಿಕೆಗಳಲ್ಲಿ ಮಗ್ನರಾಗಿರ್ತಿದ್ರು, ಹಾಗೆ ಸ್ವಾಮಿಯವರು ಭೈರಪ್ಪನವರು ಸೇರಿದಂತಹ ಸಂದರ್ಭದಲ್ಲಿ ಯಾವ ವಿಷಯದ ಕುರಿತು ಮಾತನಾಡ್ತಾ ಇದ್ರು ಅನ್ನೋದನ್ನ ಹಿಂದಿನ ತರಗತಿನಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ದಿನದ ತರಗತಿನಲ್ಲಿ ಸ್ವಾಮಿಯವರಿಗೂ ಹಾಗೂ ಭೈರಪ್ಪನವರಿಗೂ ಇಬ್ಬರ ನಡುವೆ ಯಾವ ಯಾವ ಕ್ಷೇತ್ರದ ನಡುವೆ ಮಾತುಕತೆ ನಡೀತಾ ಇತ್ತು, ಸಸ್ಯ ಕ್ಷೇತ್ರದ ಬಗ್ಗೆ ಸ್ವಾಮಿಯವರು ಹೇಳಿದಂತಹ ಮಾತುಗಳ್ಯಾವು, ಹಾಗೆ ಇದ್ದಕ್ಕಿದ್ದಂತೆ ಸ್ವಾಮಿಯವರ ಮರಣದಿಂದ ಭೈರಪ್ಪನವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅನ್ನೋದನ್ನ ಈ ದಿನದ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ, ನೋಡ್ಕೊಳ್ಳಿ. ನಾನು ಕಂಡಂತೆ ಬಿಜಿಎಲ್ ಸ್ವಾಮಿ ಮುಂದುವರೆದ ಭಾಗ. ಸ್ವಾಮಿ ಅಂತವರನ್ನ ನೋಡಿದರೆ ನನಗೆ ನಮ್ಮ ದೇಶದಲ್ಲಿ ಇತರರು ಹೇಳುವಂತೆ ಅದ್ಭುತ ಆಶ್ಚರ್ಯಗಳು ಆಗುತ್ತಿರಲಿಲ್ಲ. ಈಗಾಗಲೇ ನೀವು ಕಳೆದ ಕ್ಲಾಸ್ ನಲ್ಲಿ ಸ್ವಾಮಿಯವರ ವ್ಯಕ್ತಿತ್ವ ಎಂತದ್ದು, ಅವರು ಯಾವ್ಯಾವ ವಿಷಯಗಳನ್ನ ಕಲಿತಾ ಇದ್ರು ಅಂತ ಹೇಳಿ ಕೇಳಿಸ್ಕೊಂಡ್ರಿ ಅಲ್ವಾ. ಸೊ ಇದರಿಂದ ಏನಂತ ಹೇಳ್ತಿದ್ದಾರೆ ಭೈರಪ್ಪನವರು ಅಂತ ಹೇಳಿದ್ರೆ, ಸ್ವಾಮಿ ಅಂತವ್ರನ್ನ ನೋಡಿದ್ರೆ ಇವ್ರಿಗೆ ಅದ್ಭುತ ಆಗ್ಲಿ ಆಶ್ಚರ್ಯಗಳಾಗ್ಲಿ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮೇಧಾಶಕ್ತಿಯುಳ್ಳ ಯಾವ ವ್ಯಕ್ತಿಯಾದರೂ ಅವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನ ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅವರಂತೆಯೇ ಅದ್ಭುತರಾಗಬಹುದು. ಏನು ಸ್ವಾಮಿಯವರಿಗೆ ಅಷ್ಟೊಂದು ಜ್ಞಾನ ಇತ್ತಾ, ಅಷ್ಟೊಂದು ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ರಾ ಅಂತ ಹೇಳಿ ಭೈರಪ್ಪನವರಿಗೆ ಆಶ್ಚರ್ಯ ಏನಾಗ್ಲಿಲ್ವಂತೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ಆತನಿಗೆ ಉತ್ತಮ ಮೇಧಾಶಕ್ತಿ ಇತ್ತು ಅಂತ ಹೇಳಿದ್ರೆ ಆತ ತನ್ನ ಸಮಯವನ್ನ ಬೇರೆ ಯಾವುದೋ ಒಂದು ದುರುಪಯೋಗ ಕೆಲಸದಲ್ಲಿ ಅಥವಾ ಕಾಡು ಹರಟೆನಲ್ಲಿ ಬಳಸ್ಕೊಳ್ದೆ ಉತ್ತಮ ಕೆಲಸದಲ್ಲಿ ಉತ್ತಮ ಜ್ಞಾನಾರ್ಜನೆಯಲ್ಲಿ ಅವನ ಆ ಸಮಯವನ್ನ ಬೆಳೆಸ್ಕೊಂಡ್ರೆ ಖಂಡಿತ ಸ್ವಾಮಿಗಳ ತರನೇ ಆಗ್ಬೋದು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಪಶ್ಚಿಮ ದೇಶಗಳಲ್ಲಿ ಅಂತವರು ಹಲವರಿದ್ದಾರೆ, ಆದರೆ ನಮ್ಮ ದೇಶದ ಸದ್ಯದ ದುರಾದೃಷ್ಟ ಮೇಧಾಶಕ್ತಿ ಇರುವ ಅನೇಕರಿಗೆ ಇತರ ಆಕರ್ಷಣೆಗಳ ರೋಗ ಬಡಿದಿರುತ್ತದೆ. ಲೇಖಕರು ಏನ್ ಹೇಳ್ತಿದ್ದಾರೆ ನೋಡಿ, ನಮ್ಮ ದೇಶದಲ್ಲೂ ಕೂಡ ತುಂಬಾ ಬುದ್ಧಿವಂತರು ಮೇಧಾಶಕ್ತಿ ಇರೋರು ಇದ್ದಾರೆ, ಆದ್ರೆ ಅವರು ಅವರ ಸಮಯವನ್ನ ಬೇಡದ ವಿಷಯಗಳಿಗೆ ಕೊಡ್ತಾ ಇದ್ದಾರೆ. ಕಾಡು ಹರಟೆ ಆಗಿರ್ಬೋದು, ಹಾಗೇನೆ ಅದ್ರ ಜೊತೆಗೆ ಬೇರೆ ಆಕರ್ಷಣೆಗಳಿಗೆ ಒಳಗಾಗಿರ್ತಾರೆ. ಆದ್ರೆ ಸ್ವಾಮಿಯವ್ರ ತರ ಬುದ್ಧಿಶಕ್ತಿ ಇರೋರು ಪಶ್ಚಿಮ ದೇಶದಲ್ಲಿ ಅನೇಕ ಜನ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಪಶ್ಚಿಮ ದೇಶ ಅಂದ್ರೆ ಜರ್ಮನಿ, ಫ್ರಾನ್ಸ್, ಆಸ್ಟ್ರಿಯಾ, ಬೆಲ್ಜಿಯಂ ಮುಂತಾದ ದೇಶಗಳು. ಬರೀ ಆ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲೂ ಇದ್ದಾರೆ. ಆದ್ರೆ ಅವರ ಬುದ್ಧಿವಂತಿಕೆಯನ್ನ ಬೇರೆ ಯಾವುದಕ್ಕೂ ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗಿದ್ದಾರೆ ನಮ್ಮ ದೇಶದ ಜನ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಮೇಧಾಶಕ್ತಿ ಇರುವ ಅನೇಕ ಜನರಿಗೆ ಆಕರ್ಷಣೆಗಳ ರೋಗ ಬಡಿದಿರುತ್ತದೆ. ವಿದ್ವತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಏರಿದ ತಕ್ಷಣ ತಾನು ಪ್ರೊಫೆಸರ್ನಾಗಲಿಲ್ಲ, ಉಪಕುಲಪತಿಯಾಗಲಿಲ್ಲ, ನಿರ್ದೇಶಕನಾಗಲಿಲ್ಲವೆಂಬ ಕೊರಗು ಹತ್ತುತ್ತದೆ. ಜ್ಞಾನದ ಬೆಳವಣಿಗೆಯಲ್ಲೇ ಜೀವನ ಸಂತೋಷದ ರುಚಿಯವರಿಗೆ ಹತ್ತುವುದೇ ಇಲ್ಲ. ನಮ್ಮ ದೇಶದ ಹಲವಾರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮೇಧಾಶಕ್ತಿ ಇದೆ, ಮೇಧಾಶಕ್ತಿ ಇದ್ದ ತಕ್ಷಣ ಅವರು ಬರೀ ತಮ್ಮ ವೃತ್ತಿಯಲ್ಲಿ ಮೇಲೆ ಹೋಗೋದಕ್ಕೆ ನೋಡ್ತಿರ್ತಾರೆ. ಪ್ರೊಫೆಸರ್ ಆಗಿದ್ದವರು ನಾನು ವೈಸ್ ಚಾನ್ಸಲರ್ ಆಗ್ಬೇಕು, ವೈಸ್ ಚಾನ್ಸಲರ್ ಇದ್ದವರು ನಾನು ಚಾನ್ಸಲರ್ ಆಗ್ಬೇಕು, ಅಂದ್ರೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗ್ಬೇಕು, ಹೀಗೆ ಈ ರೀತಿ ಆಸೆ ಪಡ್ತಿರ್ತಾರೆ ಹೊರತು ಅವರ ಜ್ಞಾನದ ಬೆಳವಣಿಗೆ ನೋಡಿ ಅವರಿಗೆ ಜೀವನದಲ್ಲಿ ಸಂತೋಷ ಅನ್ನೋದು ಬರೋದೇ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಒಮ್ಮೆ ಸ್ವಾಮಿ ನನಗೆ ಹೇಳಿದರು, ಈ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗವಿದೆಯಲ್ಲ, ವಿದ್ಯುತ್ ಸೂಕ್ಷ್ಮದರ್ಶಕದ ಯಂತ್ರ, ಇದೇನೋ ಕಡಿಮೆಯದಲ್ಲ. ಕೇಂಬ್ರಿಡ್ಜ್, ಹಾರ್ವರ್ಡ್ಗಳಲ್ಲಿ ಕೂಡ 2-3 ಇಲಾಖೆಗಳು ಇಂತಹ ಒಂದೊಂದು ಯಂತ್ರವನ್ನ ಹಂಚಿಕೊಂಡು ಅಂತಹ ದೊಡ್ಡ ಸಂಶೋಧನೆ ಮಾಡ್ತಾವೆ. ನೋಡಿ, ಇಲ್ಲಿ ಒಂದ್ಸರಿ ಸ್ವಾಮಿಯವರು ಭೈರಪ್ಪನವರಿಗೆ ಹೇಳಿದ್ರಂತೆ, ನಮ್ಮ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ಒಂದು ವಿದ್ಯುತ್ ಸೂಕ್ಷ್ಮದರ್ಶಕ ಇದೆಯಲ್ಲ, ವಿದ್ಯುತ್ ಸೂಕ್ಷ್ಮದರ್ಶಕ ಅಂದ್ರೆ ಅತ್ಯಂತ ಸಣ್ಣ ವಸ್ತುಗಳನ್ನ ನೋಡೋದಕ್ಕೆ ಬಳಸ್ತಕ್ಕಂತಹ ಒಂದು ಸೂಕ್ಷ್ಮದರ್ಶಕ, ಇದೇನು ಕಡಿಮೆದಲ್ಲ. ಕೇಂಬ್ರಿಡ್ಜ್ ಮತ್ತೆ ಹಾರ್ವರ್ಡ್ಗಳಲ್ಲೂ ಕೂಡ 2-3 ಇಲಾಖೆಗಳು ಒಂದೊಂದು ಯಂತ್ರವನ್ನ ಹಂಚಿಕೊಂಡು ಉಪಯೋಗಿಸ್ತಾರೆ. ಅಂದ್ರೆ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತಹ ವಿಶ್ವವಿದ್ಯಾಲಯ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ಹಾಗೆ ಹಾರ್ವರ್ಡ್ ವಿಶ್ವವಿದ್ಯಾಲಯ ಅಂದ್ರೆ ಅಮೆರಿಕಾದಲ್ಲಿ, ಅಂದ್ರೆ ಅಂತಹ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿಗಳಲ್ಲೂ ಕೂಡ
ನಮ್ಮ ದೇಶದ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸೂಕ್ಷ್ಮದರ್ಶಕ ಯಂತ್ರ ಇಲ್ಲ. ಸೊ ಅಲ್ಲೂ ಕೂಡ ಏನ್ ಮಾಡ್ತಾರೆ, 2-3 ಬ್ರಾಂಚ್ ಅವರು ಮಾಡ್ಕೊಂಡು ಉಪಯೋಗಿಸ್ಕೊಳ್ತಾರೆ. ಅಂತಹ ದೇಶದಲ್ಲಿ ಅವರು ಆ ರೀತಿ ಶೇರ್ ಮಾಡ್ಕೊಂಡು ಉಪಯೋಗಿಸಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಸಂಶೋಧನೆಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಂತಹ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನಾ ಕಾಣೆ. ಆದ್ರೆ ಅಂತಹ ಒಂದು ಯಂತ್ರ ನಮ್ಮ ದೇಶದಲ್ಲಿದೆ. ಆದ್ರೆ ಆ ಯಂತ್ರವನ್ನ ನೋಡುವ ಅಭ್ಯಾಸವನ್ನ ಎಷ್ಟು ಜನ ಮಾಡ್ಕೊಂಡಿದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದದ್ದು ಅವರಿಗೆ ಕಾಣುತ್ತಿರಲಿಲ್ಲ. ಹಲವಾರು ಜನ ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರು ಕೂಡ ಸ್ವಾಮಿ ಅವರಿಗೆ ಏನ್ ಕಾಣಿಸ್ತಾ ಇತ್ತು ಅದು ಇತರರಿಗೆ ಕಾಣಿಸ್ತಾ ಇರಲಿಲ್ಲ. ಇತರರು 100 ಬಾರಿ ಇಣುಕಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರ ಸ್ವಾಮಿಯವರ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತಿತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನನಗೆ ಹೇಳಿದ್ದಾರೆ. ಆ ಸೂಕ್ಷ್ಮದರ್ಶಕದಿಂದ ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಇತರರಿಗೆ ಏನ್ ಕಾಣಿಸ್ತಾ ಇರ್ಲಿಲ್ವೋ ಅದು ಸ್ವಾಮಿಯವರಿಗೆ ತಕ್ಷಣ ಕಾಣಿಸ್ತಾ ಇತ್ತಂತೆ. ಹೀಗಂತ ಆ ಸ್ವಾಮಿಯವರ ಜೊತೆ ಕೆಲಸ ಮಾಡ್ತಕ್ಕಂತಹ ಅನೇಕ ಉದ್ಯೋಗಿಗಳೇ ಭೈರಪ್ಪನವರಿಗೆ ಹೇಳಿದ್ದಾರೆ. ಯಾಕೆ? ತಾನು ಏನನ್ನ ಹುಡುಕಬೇಕೆಂಬ ಅರೆ ಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿತ್ತು. ಏನಕ್ಕೆ ಅವ್ರಿಗಷ್ಟೇ ಕಾಣಿಸ್ತಿತ್ತು ಅಂದ್ರೆ ಅವ್ರು ಏನನ್ನ ಹುಡುಕ್ಬೇಕು ಅನ್ನೋ ಯೋಚನೆ ಇದೆಯಲ್ವಾ, ಆ ಯೋಚನೆಯಿಂದಾನೇ ಅವರಿಗೆ ಅರ್ಧ ಉತ್ತರ ಗೊತ್ತಾಗ್ತಾ ಇತ್ತು. ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ, ನರ, ರಚನೆಗಳಲ್ಲಿರುವ ವಿನ್ಯಾಸಗಳನ್ನ ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಯಾವುದೇ ಸಸ್ಯ ಆಗ್ಲಿ, ಆ ಸಸ್ಯದ ಕಾಂಡ ಇರ್ಬೋದು, ನರ ಇರ್ಬೋದು, ಅವುಗಳ ರಚನಾ ಶಕ್ತಿ ಇರ್ಬೋದು, ಅವುಗಳನ್ನೆಲ್ಲ ತಕ್ಷಣ ಗ್ರಹಿಸ್ತಕ್ಕಂತಹ ಒಂದು ಕಲ್ಪನಾ ಶಕ್ತಿ ಸ್ವಾಮಿಯವರಿಗೆ ಇತ್ತು. ಅದನ್ನ ಅವರು ಬೆಳೆಸ್ಕೊಂಡಿದ್ರು. ಒಂದು ಸಣ್ಣ ಕಾಂಡವನ್ನ ಕತ್ತರಿಸಿ, ಸಸ್ಯದ ಕಾಂಡವನ್ನ ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶದಲ್ಲಿ ನೋಡಿದ್ರೆ ಎಂತಹ ಅದ್ಭುತ ವೈಖರಿ ಕಾಣಿಸುತ್ತೆ ಗೊತ್ತೇ. ಒಂದೊಂದು ಸಸ್ಯದ ಕಾಂಡಕ್ಕೂ ತನ್ನದೇ ಆದಂತಹ ಒಂದು ರಚನಾ ವೈಖರಿ ಇರುತ್ತದೆ. ಇದನ್ನೆಲ್ಲ ಫೋಟೋ ತೆಗೆದು ನಾವೇನಾದ್ರೂ ಮುದ್ರಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಸೀರೆಯ ಬಣ್ಣಗಳನ್ನ ಮುದ್ರಿಸುವವರಿಗೆ ಎಂತಹ ಸಿರಿಯ ಗಣಿ ಸಿಕ್ಕುತ್ತೆ ಅಂತೀರಾ? ಒಂದು ದಿನ ನನಗೆ ಹೇಳಿದ್ರು, ಅವರ ಮನೋಧರ್ಮವೇ ಅಂತದ್ದು. ಈ ವಿಷಯವನ್ನ ಸ್ವಾಮಿಯವರು ಒಂದು ದಿನ ಭೈರಪ್ಪನವರಿಗೆ ಹೇಳಿದ್ರಂತೆ. ನಮ್ಮ ದೇಶದಲ್ಲಿರೋ ಯಾವುದೇ ಒಂದು ಸಸ್ಯ ಆಗ್ಲಿ ಅದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಸೂಕ್ಷ್ಮದರ್ಶಕದಲ್ಲಿ ಇಟ್ಟು ನೋಡಿದ್ವಿ ಅಂತ ಹೇಳಿದ್ರೆ ಎಷ್ಟು ಬಣ್ಣಗಳು ಕಾಣಿಸುತ್ತೆ, ಎಷ್ಟು ರಚನೆಗಳು ಕಾಣಿಸುತ್ತೆ. ಅದನ್ನ ಯಾರಾದ್ರೂ ಆ ಸೀರೆ ತಯಾರು ಮಾಡೋರು ನೋಡಿದ್ರು ಅಂದ್ರೆ ಆ ಬಣ್ಣಗಳನ್ನ, ಆ ಡಿಸೈನ್ ಗಳನ್ನೆಲ್ಲ ಸೀರೆಗೆ ಬಳಸ್ಕೋಬಹುದು. ಅಷ್ಟು ಅದ್ಭುತವಾದಂತಹ ಸಸ್ಯ ರಚನೆಯನ್ನ ನಾವು ನೋಡ್ಬೋದು ಅಂತ ಹೇಳಿ ಭೈರಪ್ಪನವರಿಗೆ ಹೇಳಿದ್ರಂತೆ. ಸೊ ಇದು ಅವರ ಮನೋಧರ್ಮ. ಮನೋಧರ್ಮ ಅಂದ್ರೆ ಅವರ ನಡವಳಿಕೆ. ಪಿಟೀಲು ನುಡಿಸುವಾಗ ಅವರು ಹುಡುಕುತ್ತಿದ್ದು ಶಬ್ದಗಳ ರಚನಾ ವೈಖರಿಯನ್ನ. ಅಂತಹ ಅನಂತ ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಇಂತಹ ರಚನಾ ಬಂಧಗಳನ್ನೇ ಅರಸುತ್ತಿದ್ದರು. ನಮ್ಮಿಬ್ಬರ ಸಮಾನ ಪ್ರೀತಿಯಿದ್ದ ಪ್ಯಾರಿಸ್ನ ಲೂವ್ರಾ ಚಿತ್ರಕಲಾ ಪ್ರದರ್ಶನ ಶಾಲೆಯನ್ನ ಕುರಿತು, ಅಲ್ಲಿಯ ಪ್ರಸಿದ್ಧ ಚಿತ್ರಗಳನ್ನ ಕುರಿತು ಹಲವು ಬಾರಿ ಮಾತನಾಡಿದ್ದೇವೆ. ನೋಡಿ, ಪಿಟೀಲನು ಅಷ್ಟೇ, ಅವರು ಯಾವುದೋ ಅವರ ಟೀಚರ್ ಅಥವಾ ಅವ್ರ ಗುರು ಹೇಳಿದ್ದನ್ನ ನುಡಿಸ್ತಾ ಇರಲಿಲ್ಲ, ಹೊಸದೊಂದನ್ನ ಏನೋ ಅವರು ಹುಡುಕ್ತಾ ಇದ್ರು. ಅದೇ ರೀತಿ ಸ್ವಾಮಿಯವರಿಗೆ ಎಲ್ಲದರಲ್ಲೂ ಕೂಡ ಹೊಸದನ್ನ ಹುಡುಕ್ತಕ್ಕಂತಹ ಒಂದು ಅಭ್ಯಾಸ ಇತ್ತು. ಹಾಗೆ ಯಾವುದೇ ಒಂದು ಚಿತ್ರಕಲೆ ಇರ್ಬೋದು, ಅದರಲ್ಲೂ ಕೂಡ ಇನ್ನ ಯಾವ ರೀತಿ ನಾವು ಇನೋವೇಟಿವ್ ಆಗಿ ಅದನ್ನ ಬರಿಬಹುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಸೊ ಇಬ್ಬರಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಆ ಚಿತ್ರಕಲಾ ಕ್ಷೇತ್ರ. ಸೊ ಲೂವ್ರಾದ ಚಿತ್ರಕಲಾ ಪ್ರದರ್ಶನ ಶಾಲೆಯನ್ನ ಕುರಿತು, ವಿಶ್ವದ ಅತ್ಯಂತ ದೊಡ್ಡ ಕಲಾವಸ್ತು ಸಂಗ್ರಹಾಲಯ 1793ನಲ್ಲಿ ಸ್ಥಾಪನೆಯಾಗಿದ್ದು, ಅದನ್ನ ಕುರಿತು ಇಬ್ರು ಕೂಡ ಮಾತನಾಡ್ತಾ ಇದ್ರಂತೆ. ಏಕೆ ವರ್ಣಗಳಲ್ಲಿ ಎಂತೆಂತಹ ಅದ್ಭುತ ರಚನಾ ಬಂಧಗಳನ್ನ ಸಾಧಿಸಬಹುದು ಎಂದು ಅವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನುವ ಕೌತುಕವನ್ನ ಕಣ್ಣುಗಳಲ್ಲಿ ಸೂಚಿಸುತ್ತಿದ್ದರು. ಅಂದ್ರೆ ಅವರು ಯಾವುದೇ ಒಂದು ಚಿತ್ರಕಲೆಯನ್ನ ನೋಡ್ಲಿ, ಆ ರಚನಾ ಬಂಧಗಳು ಅಂತ ಹೇಳಿದ್ರೆ ಅಣುಗಳಲ್ಲಿ ಪರಮಾಣುಗಳನ್ನ ಯಾವ ರೀತಿ ಜೋಡಣೆ ಮಾಡ್ತಾರಲ್ವಾ, ಸೊ ಆ ರೀತಿ ರಚನೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನ ಅವರು ಯೋಚನೆ ಮಾಡ್ತಾ ಇದ್ರು. ಲೂವ್ರಾ ಚಿತ್ರಕಲೆ ಅಂತ ಹೇಳಿದ್ರೆ ಅಲ್ಲಿ ಮೊನಾಲಿಸಾ, ವೀನಸ್ ಡೆಮಿಲೋ, ವಿಂಗ್ ವಿಕ್ಟರಿ ಮುಂತಾದ ಚಿತ್ರಕಲೆಗಳನ್ನ ನಾವು ಅಲ್ಲಿ ಕಾಣಬಹುದಾಗಿದೆ. ಸೊ ಈ ರೀತಿ ಚಿಕ್ಕ ಮಕ್ಕಳು ಯಾವುದೇ ಒಂದು ವಿಷಯವನ್ನ ಯಾವ ರೀತಿ ಕುತೂಹಲದಿಂದ ನೋಡ್ತಾ ಇದ್ರು, ಹಾಗೆ ಸ್ವಾಮಿಯವರು ಪ್ರತಿಯೊಂದು ವಿಷಯವನ್ನ ಅಷ್ಟೇ ಕುತೂಹಲಭರಿತರಾಗಿ ವೀಕ್ಷಿಸ್ತಾ ಇದ್ರು. ಪ್ರಕೃತಿಯಲ್ಲಿ, ಅದರಲ್ಲೂ ಸಸ್ಯಗಳಲ್ಲಿರುವುದು ಇದನ್ನು ಹೋಲುವ ರಚನಾ ರಹಸ್ಯವೇನೋ? ಇಂತಹ ಮನಸ್ಸು, ಬುದ್ಧಿ, ಕಲ್ಪನಾ ಶಕ್ತಿಗಳನ್ನ ರೂಢಿಸಿ ಬೆಳೆಸಿಕೊಂಡಿದ್ದ ಸ್ವಾಮಿಗೆ
ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲೇ ಗುಟ್ಟು ಕಾಣಿಸಿ ಬಿಡುತ್ತಿತ್ತು. ಏನಕ್ಕೆ ಅವ್ರಿಗೆ ಸೂಕ್ಷ್ಮ ದರ್ಶಕದಲ್ಲಿ ಮೊದಲ ಸರಿನೇ ಎಲ್ಲ ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ಅವರ ಮನಸ್ಸಿನಲ್ಲಿ ಏನನ್ನೋ ಒಂದು ಹೊಸದನ್ನ ಹುಡುಕ್ತೀನಿ ಅಂತಕ್ಕಂತಹ ಭಾವ ಇತ್ತು. ಹಾಗಾಗಿ ಯಾರಿಗೂ ಕಾಣದ್ದು ಇಲ್ಲಿ ಸ್ವಾಮಿಯವರ ಕಣ್ಣಿಗೆ ಬೇಗನೆ ಕಾಣಿಸ್ಬಿಡ್ತಾ ಇತ್ತು. ಸಸ್ಯ ಮತ್ತೆ ವನಗಳನ್ನ ಅವರೆಂದು ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ. ಯಾವ್ದಾದ್ರು ಸಸ್ಯವನ್ನ ನೋಡಿದ್ರೆ ಅಥವಾ ಯಾವ್ದಾದ್ರು ಕಾಡಿಗೆ ಹೋದ್ರೆ ಅಲ್ಲಿ ಸುಮ್ಮನೆ ಈ ರೀತಿ ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು, ಪ್ರತಿಯೊಂದು ಸಸ್ಯ, ಅದರ ರಚನೆ, ಅದರ ಕುರಿತು ಆಳವಾಗಿ ಅವರು ಸಂಶೋಧನೆಯನ್ನ ಮಾಡ್ತಾ ಇದ್ರು. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿತ್ತು. ಬರೀ ಅವರು ಸಂಶೋಧನೆ ಮಾಡೋದಷ್ಟೇ ಅಲ್ಲ, ಅದರ ಹಿಂದೆ ಅವ್ರಿಗೆ ಆಶ್ಚರ್ಯ ಇರ್ತಾ ಇತ್ತು, ಕಲೆ ಇರ್ತಿತ್ತು. ಇದು ಅವರ ಸಂಶೋಧನೆಗೆ ಸಹಕಾರಿಯಾಗ್ತಾ ಇತ್ತು. ಆದ್ದರಿಂದ ಸ್ವಾಮಿಯವರು ಯಾವತ್ತೂ ಕೂಡ ಸಂಶೋಧನೆಗೆ ವಿದಾಯ ಹೇಳಲಿಲ್ಲ. ಯಾಕೆ ಅಂದ್ರೆ ಸಂಶೋಧನೆ ಮಾಡೋದ್ರಿಂದ ಹೊಸದಾಗಿ ಏನನ್ನಾದ್ರೂ ಕಲಿಬಹುದು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಆದ್ದರಿಂದಲೇ ಅವರು ಇತಿಹಾಸ, ಸಾಹಿತ್ಯ, ಲಲಿತಕಲೆ ಅಂದ್ರೆ ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ ಮತ್ತೆ ವಾಸ್ತುಶಿಲ್ಪ, ಇದೆಲ್ಲವನ್ನ ಸೇರಿ ಲಲಿತಕಲೆ ಅಂತ ಹೇಳಿ ಕರೀತಾರೆ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡ್ತಾನೆ ಇತ್ತು. ಸಸ್ಯಶಾಸ್ತ್ರದ ವಿಜ್ಞಾನಿ ಅಂದ್ರೆ ಬರೀ ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಇರ್ಲಿಲ್ಲ, ಎಲ್ಲಾ ವಿಷಯದ ಜ್ಞಾನ ಕೂಡ ಅವರಿಗೆ ಇತ್ತು. ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲ, ನಮ್ಮ ಕಾಲೇಜಿಗೆ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಎಂದು ನನ್ನ ಕಾಲೇಜಿನವರು ನನಗೆ ಗಂಟು ಬಿದ್ದರು. ಒಂದ್ಸರಿ ಭೈರಪ್ಪನವರ ಕಾಲೇಜ್ನವ್ರು ಏನಂತ ಹೇಳಿದ್ರಂದ್ರೆ, ನೋಡ್ರಿ ಭೈರಪ್ಪನವ್ರೆ, ಸ್ವಾಮಿ ಅವರು ನಿಮ್ಮ ಸ್ನೇಹಿತರಲ್ವಾ, ಒಂದ್ಸರಿ ನಮ್ಮ ಕಾಲೇಜಿಗೆ ಕರೆಸ್ರಿ ಅವ್ರನ್ನ, ಅವರಿಂದ ಒಂದು ಭಾಷಣವನ್ನ ಆಯೋಜಿಸೋಣ ಅಂತ ಹೇಳಿ ಹೇಳಿದ್ರಂತೆ. ಸ್ವಾಮಿ ಅವರು ಕೂಡ ಅದಕ್ಕೆ ಒಪ್ಕೊಂಡ್ರು. ಭೈರಪ್ಪನವರು ಹೇಳಿದ್ರು, ನೋಡಿ ನಮ್ಮ ಕಾಲೇಜಲ್ಲಿ ಈ ತರ ಹೇಳ್ತಿದ್ದಾರೆ ಅಂದಾಗ ಸ್ವಾಮಿಯವರು ಒಪ್ಕೊಂಡ್ರು. ಆದರೆ ಭಾಷಣದ ದಿನವನ್ನು ಕೆಲವು ಸಿದ್ಧತೆಗಳಾಗಬೇಕೆಂದು ಮುಂದೆ ಮುಂದೆ ಹಾಕುತ್ತಾ ಹೋದರು. ಭೈರಪ್ಪನವರು ಕೆಲಸ ಮಾಡ್ತಿದ್ದ ಕಾಲೇಜ್ನವ್ರು ಏನ್ ಮಾಡಿದ್ರು ಅಂದ್ರೆ, ಅದು ರೆಡಿ ಆಗಿಲ್ಲ, ಇದ್ರ ರೆಡಿ ಆಗಿಲ್ಲ ಅಂತ ಈ ರೀತಿ ಕಾರಣಗಳನ್ನ ಕೊಟ್ಟು, ಸೊ ಇವರ ಒಂದು ಕಾರ್ಯಕ್ರಮವನ್ನ, ಇವರ ಮಾತನಾಡ್ತಕ್ಕಂಥ ಒಂದು ಅವಕಾಶವನ್ನ ಮುಂದೆ ಮುಂದೆ ಹಾಕ್ತಾ ಇದ್ರಂತೆ. ಕೊನೆಗೆ ಒಂದು ದಿನ ಅವರೇ ತಾರೀಕು ಕೊಟ್ಟು ಸ್ಲೈಡ್ ಪ್ರೊಜೆಕ್ಟರ್ ಬೇಕೆಂದರು. ಕೊನೆಗೆ ಒಂದಿನ ಸ್ವಾಮಿಯವ್ರು ಏನ್ ಮಾಡಿದ್ರು, ಅವರೇ ಒಂದು ಡೇಟ್ ಕೊಟ್ಬಿಟ್ಟು ನೋಡ್ರಪ್ಪ, ನೀವು ನಮಗೋಸ್ಕರ ಏನೂ ಸಿದ್ಧತೆ ಮಾಡಬೇಡಿ, ನನ್ಗೆ ಒಂದೇ ಒಂದು ಪ್ರೊಜೆಕ್ಟರ್ ಅನ್ನ ಕೊಡಿ ಸಾಕು ಅಂತ ಹೇಳಿ ಹೇಳಿದ್ರಂತೆ. ಏನು ಅಲ್ಲಿ ಆ ಟಾಪಿಕ್ ಅಂತ ಹೇಳಿದ್ರೆ, ಹೈಸ್ಕೂಲ್ ಮಕ್ಕಳಿಗೆ ಸಸ್ಯಶಾಸ್ತ್ರವನ್ನ ಹೇಗೆ ಬೋಧಿಸಬೇಕು ಅನ್ನೋ ಒಂದು ವಿಷಯದ ಕುರಿತಾಗಿ ಭಾಷಣ ಮಾಡಿದ್ರು. ಈ ವಿಷಯದ ಬೋಧನಾ ಕ್ರಮದಲ್ಲೇ ಪರಿಣಿತಿ ಪಡೆದವರು ನಮ್ಮಲ್ಲಿದ್ದಾರೆ. ಹೇಳಿ ಕೇಳಿ ಶಿಕ್ಷಣ ಕಾಲೇಜು ಇದು. ಆದರೆ ಸ್ವತಃ ಮೇಲ್ದರ್ಜೆಯ ವಿಜ್ಞಾನಿಯೊಬ್ಬರು ಮಕ್ಕಳಿಗೆ ಈ ವಿಜ್ಞಾನವನ್ನ ಹೇಗೆ ಆಕರ್ಷಕವಾಗಿ ಬೋಧಿಸಬಹುದೆಂಬ ಮಾದರಿಗಳನ್ನ ವಿವರಿಸುತ್ತಿರುವಾಗ ಬೋಧನಾ ಕ್ರಮದಲ್ಲಿ ಪರಿಣಿತರೆಲ್ಲ ನಿಬ್ಬೆರಗಾದರು. ಸ್ವಾಮಿಯವರು ಇಲ್ಲಿ ಎಷ್ಟು ಅದ್ಭುತವಾಗಿ ವಿವರಿಸಿದ್ರು, ಹೈಸ್ಕೂಲ್ ಮಕ್ಕಳಿಗೆ ಯಾವ ರೀತಿ ಸಸ್ಯಶಾಸ್ತ್ರ ಪಾಠ ಮಾಡ್ಬೋದು ಅಂದ್ರೆ, ಇಲ್ಲಿ ಭೈರಪ್ಪನವರ ಕಾಲೇಜಲ್ಲಿ ಇದ್ದಿದ್ದು ಎಲ್ಲ ಸೀನಿಯರ್ ಟೀಚರ್ಸ್. ಅವರು ಅದು ಯಾವ ಕಾಲೇಜ್ ಅಂದ್ರೆ ಒಂದು BA D.Ed ಕಾಲೇಜ್ ಆಗಿರುತ್ತೆ. ಎಲ್ಲಾ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಕ್ಕಂತ ಕಾಲೇಜ್ ಆಗಿರುತ್ತೆ. ಆ ಕಾಲೇಜಲ್ಲಿ ತುಂಬಾ ಅನುಭವ ಇರತಕ್ಕಂತಹ ಶಿಕ್ಷಕರಿದ್ರು. ಆದ್ರೆ ಅಂತವರೇ ಆಶ್ಚರ್ಯ ಪಡೋ ರೀತಿ ಅವತ್ತಿನ ದಿನ ಸ್ವಾಮಿಯವರು ಮಕ್ಕಳ ಮನಸ್ಸಿನ ಆಳಕ್ಕೆ ಇಳಿದ್ಬಿಟ್ಟು ಯಾವ ರೀತಿ ನಾವು ಬೋಧನೆಯನ್ನ ಮಾಡ್ಬೋದು ಅನ್ನೋದನ್ನ ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ರಂತೆ. ಅದುವರೆಗೂ ಅಲ್ಲಿರ್ತಕ್ಕಂತಹ ಯಾವ ಸೀನಿಯರ್ ಪ್ರೊಫೆಸರ್ಗೂ ಕೂಡ ಐಡಿಯಾ ಹೊಳೆದಿರ್ಲಿಲ್ಲ. ನಾನು ಸ್ವಾಮಿಯವರು ಜೊತೆಯಲ್ಲಿ ಕಾಡುಗಳಿಗೆ ಹೋಗಬೇಕು, ಅಲ್ಲಿ ಅವರು ಹಲವು ರೀತಿಯ ಸಸ್ಯಗಳನ್ನ ನನಗೆ ವಿವರಿಸಬೇಕು ಎಂದು ಯೋಜಿಸಿದ್ದೆವು. ಇಬ್ರು ಒಟ್ಟಿಗೆ ಒಂದ್ಸರಿ ಮಾತನಾಡುವಾಗ ಏನಂತ ಪ್ಲಾನ್ ಮಾಡಿದ್ರು ಅಂದ್ರೆ, ಇಬ್ರು ಒಂದು ಸರಿ ಕಾಡಿಗೆ ಹೋಗೋಣ, ಕಾಡಿಗೆ ಹೋದಾಗ ಅಲ್ಲಿ ಯಾವ್ಯಾವ ಸಸ್ಯಗಳು ಕಾಣಿಸುತ್ತೋ ಆ ಪ್ರತಿಯೊಂದು ಸಸ್ಯದ ಕುರಿತಾಗಿ ಸ್ವಾಮಿಯವರು ಭೈರಪ್ಪನವರಿಗೆ ವಿವರಿಸಬೇಕು. ಈ ರೀತಿ ಒಂದ್ಸರಿ ಯಾವಾಗಾದ್ರೂ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಹಾಗೆ ಮತ್ತೊಂದು ಪ್ಲಾನ್ ಏನಂತ ಹೇಳಿದ್ರೆ, ತಂಜಾವೂರಿಗೆ ಹೋಗಿ ಓಲಗ ಕೇಳುವ ಆಲೋಚನೆ ಮಾಡಿದ್ದೆವು. ತಂಜಾವೂರು ಅಂತ ಹೇಳಿದ್ರೆ ತಮಿಳುನಾಡು, ಆಗಿನ ಕಾಲದಲ್ಲಿ ಚೋಳರ ರಾಜಧಾನಿ ಆಗಿದ್ದದು. ಸೊ ಅಲ್ಲಿ ವಾಲಗಕ್ಕೆ ಫೇಮಸ್. ಓಲುಗ ಅಂದ್ರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ಅದನ್ನ ಕೇಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರಂತೆ. ಆದ್ರೆ ದುರಾದೃಷ್ಟ, ಅವರು ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆಂಬ ಕಲ್ಪನೆ ನನಗೆ ಇರಲೇ ಇಲ್ಲ. ಸಾಧಾರಣವಾಗಿ ಸಾವು ನನ್ನನ್ನ ದುಃಖದಲ್ಲಿ ಮುಳುಗಿಸುವುದಿಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಭೈರಪ್ಪನವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿ. ಅವರು ಯಾರ ಬಗ್ಗೆನೂ ಆದಷ್ಟು ಬೇಗ ಪ್ರೀತಿ, ಒಲವು, ಉಪೇಕ್ಷೆ ತೋರಿಸೋರಲ್ಲ. ಆದ್ರೆ ಯಾವಾಗ ಸ್ವಾಮಿಯವರು ಸತ್ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತೋ ಅವಾಗ ಭೈರಪ್ಪನವರಿಗೆ ತುಂಬಾ ದುಃಖ ಆಯ್ತು. ಸ್ವಾಮಿಯವರು ಸತ್ತಾಗ ಹಲವು ದಿನಗಳ ಕಾಲ ಭೈರಪ್ಪನವರು ದುಃಖದಿಂದ ಮಂಕಾಗಿದ್ರು. ಅಷ್ಟೇ ಅಲ್ಲ, ಅವರ ಜೀವನದಲ್ಲಿ ಒಂದು ಮೂಲಭೂತ ಪ್ರಶ್ನೆ ಬಂತು, ಅನೇಕ ಭಾವನೆಗಳು ಅವರಲ್ಲಿ ತುಂಬಿಕೊಂತು. ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿಯವರು ಆಹಾರದಲ್ಲಿ ಅಷ್ಟು
ಅಷ್ಟು ಕ್ಲುಪ್ತವಾಗಿದ್ರು. ಅಂದ್ರೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಇದೇ ತಿನ್ಬೇಕು ಅಂತ ಹೇಳಿ ಆ ರೀತಿ ಆಹಾರ ಕ್ರಮವನ್ನ ಅವರು ಅಳವಡಿಸ್ಕೊಂಡಿದ್ರು. ಯಾವಾಗ್ಲೂ ಕೂಡ ಓದು ಬರಹ ಸಂಶೋಧನೆ ಅಂತ ಹೇಳಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಅಷ್ಟೇ ಅಲ್ಲ, ಯಾವಾಗಾದ್ರೂ ಕೂಡ ಏನಾದ್ರೂ ಒಂದು ಕೆಲಸದಲ್ಲಿ ಮಗ್ನರಾಗಿರ್ತಿದ್ರು, ಸಂತೋಷ ಪಡ್ತಾ ಇದ್ರು. ಎಲ್ಲರೂ ಹೇಳ್ತಾರೆ ಸಂತೋಷ ಇದ್ ಕಡೆ ಸಾವು ಬೇಗ ಬರಲ್ಲ, ಆಯಸ್ಸು ಸವಿಯಲ್ಲ ಅಂತ ಹೇಳಿ. ಸ್ವಾಮಿಯವರು ಅಷ್ಟೊಂದು ಆಕ್ಟಿವ್ ಆಗಿದ್ರು. ಆಹಾರ ಪದ್ಧತಿಯಲ್ಲೂ ಕಠಿಣ ಕ್ರಮವನ್ನ ಅವರು ಅನುಸರಿಸ್ತಾ ಇದ್ರು. ಆದ್ರೆ ಅವರು ಇದ್ದಕ್ಕಿದ್ದಂತೆ ಏನಕ್ಕೆ ಅಷ್ಟು ಬೇಗ ಮರಣವನ್ನ ಹೊಂದಿದ್ರು ಅಂದ್ರೆ, ನಾನು ಹೇಳಿದ್ನಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ 1916 ಅವ್ರು ಹುಟ್ಟಿದ್ದು 1918 ಅಂದ್ರೆ ಏನು ಸಾಯುವಂತ ವಯಸ್ಸೇನಲ್ಲ, ಇನ್ನ ಜಾಸ್ತಿ ವರ್ಷ ಬದುಕಬಹುದಿತ್ತು. ಅಷ್ಟು ಬೇಗ ಅವರು ಏನಕ್ಕೆ ಮರಣವನ್ನ ಹೊಂದಿದ್ರು ಅನ್ನೋ ಪ್ರಶ್ನೆ ಭೈರಪ್ಪ ಅವರ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಭೈರಪ್ಪನವರೇ ತಮಿಗ್ ತಾವೇ ಏನಂತ ಅನ್ಕೊಂಡ್ರು ಅಂತ ಹೇಳಿದ್ರೆ, ಮೊದಲಿನಿಂದ ಕ್ರಮವಾಗಿ ಲಘು ವ್ಯಾಯಾಮವನ್ನು, ಮುಂಜಾನೆ 4-5 ಮೈಲಿ ತಿರುಗಾಟವನ್ನು ಇಟ್ಟುಕೊಳ್ಳಬೇಕು ಎನಿಸುತ್ತದೆ. ನಂಗನ್ಸುತ್ತೆ ಸ್ವಾಮಿಯವರು ಎದ್ದ ತಕ್ಷಣ ಓದ್ತಾ ಇದ್ರು, ಪಿಟೀಲ್ ಅಭ್ಯಾಸ ಮಾಡ್ತಾ ಇದ್ರು. ಅದ್ರ ಬದಲು ಸ್ವಲ್ಪ ವ್ಯಾಯಾಮ ಹಾಗೇನೆ ವಾಕಿಂಗ್ ಮಾಡೋದು ಈ ರೀತಿ ಅಭ್ಯಾಸ ಬೆಳೆಸ್ಕೊಂಡಿದ್ರೆ ಸ್ವಾಮಿಯವರು ಇನ್ನ ಹೆಚ್ಚು ಕಾಲ ಬದುಕ್ತಿದ್ರೋ ಏನೋ ಅಂತ ಹೇಳಿ ಇಲ್ಲಿ ಅನ್ಕೊಳ್ತಾ ಇದ್ದಾರೆ. ಆದರೆ ಈ ಕ್ರಮವನ್ನಿಟ್ಟುಕೊಂಡು ಎಷ್ಟೋ ಜನ ಸ್ವಾಮಿಯವರಿಗಿಂತ ಮೊದಲೇ ಸತ್ತ ಉದಾಹರಣೆಗಳಿಲ್ಲವೇ. ಹಂಗಂತ ವಾಕಿಂಗ್ ಮಾಡಿದ ತಕ್ಷಣ ವ್ಯಾಯಾಮ ಮಾಡಿದ ತಕ್ಷಣ ಅವ್ರಿಗೆ ಸಾವೇ ಬರಲ್ಲ ಅಂತಲ್ಲ. ಸೊ ಡೈಲಿ ಇದೇ ರೊಟೀನ್ ಇರೋರು ಕೂಡ ಎಷ್ಟೊಂದು ಜನ ಸತ್ತಿಲ್ವಾ. ಆದ್ರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ನಾವು ನಮ್ಮ ಮನಸ್ಸಿಗೆ ಕೊಡ್ಕೊಳ್ತಕ್ಕಂತ ಕಾರಣ ಅದು. ಈಗ ಯಾರಾದ್ರೂ ಒಬ್ರು ಸತ್ರು ಅಂದ್ರೆ, ಅಯ್ಯೋ ಹಂಗ್ ಮಾಡ್ಬಾರ್ದಿತ್ತು ಅದಕ್ಕೆ ಸತ್ತ ಹೇಳ್ತಿರ್ತಾನೆ. ಸೊ ಅದನ್ನೇ ಇಲ್ಲಿ ಭೈರಪ್ಪನವರು ಹೇಳ್ತಾ ಇದ್ದಾರೆ, ಇಟ್ಟುಕೊಳ್ಳದಿದ್ದವರು ಅವರಿಗಿಂತ ದೀರ್ಘಾಯು. ಈ ರೀತಿ ಹೋಲಿಕೆಗಳು ಮನಸ್ಸಿಗೆ ಬಂದಾಗ ಇಂತಹ ವ್ಯಕ್ತಿಗಳ ಆಯುಷ್ಯದ ಸಾವಿನ ಕಾರಣವನ್ನ ಹುಡುಕ ಹೋಗುವುದು ನಮ್ಮ ದುಃಖವನ್ನ ತಗಲು ಹಾಕಲು ನಾವು ಸೃಷ್ಟಿಸುವ ಒಂದು ನಿಮಿತ್ತ ಮಾತ್ರ ಎನಿಸುತ್ತದೆ. ಸೊ ಈ ರೀತಿ ಯಾರಾದ್ರೂ ನಮ್ಮ ಆಪ್ತರು ನಮ್ಮ ಕಣ್ಮುಂದೆ ಮರಣ ಹೊಂದಿದ್ರು ಅಂತ ಹೇಳಿದಾಗ ನಾವೇನಂತೀವಿ, ಅಯ್ಯೋ ಅವ್ರು ಅಷ್ಟೊಂದು ಆರೋಗ್ಯವಾಗಿದ್ರಲ್ವಾ, ಇದ್ದಕ್ಕಿದ್ದಂಗೆ ಹೇಗ್ ಸತ್ ಹೋಗ್ಬಿಟ್ರು. ಆವಾಗ ನಾವು ನಮಗ್ ನಾವೇ ಕಾರಣ ಕೊಡ್ಕೊಳ್ತೀವಿ. ಇತ್ತೀಚೆಗೆ ಅವ್ರ ಮನ್ಸಲ್ಲಿ ತುಂಬಾ ಚಿಂತೆ ಇತ್ತು, ಅಥವಾ ಯಾವುದೋ ಒಂದು ಯೋಚನೆ ಮಾಡ್ತಾ ಇದ್ರು, ಅದಕ್ಕೇನೆ ಅವ್ರು ಸತ್ ಹೋದ್ರು ಅಂತ ಹೇಳ್ತೀವಿ. ಇಲ್ಲ ನೋಡಿ, ಈಗ ಭೈರಪ್ಪನವ್ರು ಅನ್ಕೊಂಡ್ರಲ್ಲ ಹಾಗೆ, ಅವ್ರು ವ್ಯಾಯಾಮ ಮಾಡ್ತಿರ್ಲಿಲ್ಲ ಅದಕ್ಕೇನೆ ಬೇಗ ಸತ್ ಹೋಗಿರ್ಬೋದು ಅಂತ ಹೇಳಿ ಇವ್ರು ಅನ್ಕೊಂಡ್ರು. ಹೀಗೆ ಪ್ರಪಂಚದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಕಾಲಿಕ ಮರಣಕ್ಕೆ ತುತ್ತಾದಾಗ ನಾವು ಅನ್ಕೊಳ್ಳೋದೇ ಇದೆ, ಹಾಗ್ ಮಾಡ್ಬಾರ್ದಿತ್ತು, ಹಾಗ್ ಮಾಡಿಲ್ಲ ಅಂದ್ರೆ ಅವರು ಬದುಕ್ತಾ ಇದ್ರು. ಸೊ ಹೀಗೆ ಅನೇಕ ಉದಾಹರಣೆಗಳನ್ನ ನಮಗ್ ನಾವೇ ಕೊಟ್ಕೊಂಡು ನಾವು ಅನೇಕ ಕಾರಣಗಳನ್ನ ನಮಗ್ ನಾವೇ ಕಂಡುಕೊಂಡು ಸಮಾಧಾನ ಮಾಡ್ಕೊಳ್ತೀವಿ. ಸೊ ಈ ರೀತಿ ನಾನು ಕಂಡಂತೆ BGS ಸ್ವಾಮಿ ಪಾಠದಲ್ಲಿ ಸ್ವಾಮಿಯವರಿಗೂ ಹಾಗೆ ಭೈರಪ್ಪನವರಿಗೂ ಯಾವ ರೀತಿ ಉತ್ತಮ ಒಡನಾಟ ಇತ್ತು, ಯಾವ ವಿಷಯದ ಕುರಿತು ಚರ್ಚೆ ನಡೆಸ್ತಾ ಇದ್ರು, ಹಾಗೆ ದಿಢೀರ್ ಅಂತ ಹೇಳಿ ಸ್ವಾಮಿಯವರು ಸತ್ತಾಗ ಭೈರಪ್ಪನವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀರಾ. ಈ ದಿನದ ತರಗತಿ ಎಲ್ರಿಗೂ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.